ಹಾಯ್ ಫ್ರೆಂಡ್ಸ್. ಬೆಳಗ್ಗೆ ಎದ್ರೆ ಯೋಚನೆ ಆಗುತ್ತಲ್ವಾ ನಮಗೆಲ್ಲ, ಹೆಣ್ಮಕ್ಳಿಗೆ ಏನ್ ತಿಂಡಿ ಮಾಡೋದಪ್ಪ ಅಂತ. ಇವತ್ತು ಈಸಿಯಾಗಿ ಆರೋಗ್ಯಕರವಾಗಿರುವಂತಹ ಮೆಂತ್ಯ ಸೊಪ್ಪಿನ ಚಪಾತಿ ಮತ್ತೆ ಈರುಳ್ಳಿ ಚಟ್ನಿ ಮಾಡೋಣ ಬನ್ನಿ. ನೋಡಿ, ನಾನು 1 ಬೌಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ. ನೋಡಿ, ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1-2 ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಿಗಿಂತ ಕಡಿಮೆನೆ ಸಕ್ಕರೆ ಹಾಕಿದ್ದೀನಿ. 1-2 ಸ್ಪೂನ್ ಅಷ್ಟು ಬಿಸಿ ಹಾಲು ತಗೊಂಡಿದ್ದೀನಿ ನಾನು. ಯಾಕೆಂದ್ರೆ ನಾನು ಬೇಗ ಚಪಾತಿ ಮಾಡ್ಬೇಕು ಇವತ್ತು, ಅದಕ್ಕೋಸ್ಕರ. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಾನು ಹಿಟ್ಟು ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ನೆನ್ಸಿಟ್ಟು 1 ಗಂಟೆ ಎಲ್ಲ ಮಾಡ್ತೀನಿ ಇದ್ರೆ ಹಾಲೇನ್ ಬೇಕಾಗಲ್ಲ, ಸ್ಕಿಪ್ ಮಾಡ್ಬೋದು. ಸ್ಮೂತ್ ಆಗುತ್ತೆ ಚಪಾತಿ, ಅದಕ್ಕೋಸ್ಕರ ಹಾಲು ಮೊಸರು ಎಲ್ಲ ಹಾಕೋದು ಅಷ್ಟೆ. ಸ್ವಲ್ಪ ನೀರ್ ಹಾಕೊಂಡು ಮೆತ್ತು ಕಲ್ಸ್ಕೋಬೇಕು. ನೋಡಿ, ಬೆಣ್ಣೆ ಅದಕ್ಕೆ ಇದೆ, ತುಂಬಾ ಮೆತ್ತಗಿದೆ ಇದು, ಹಿಂಗೆ ಇರ್ಬೇಕು. ಈಗ 1 ಸ್ಪೂನ್ ಎಣ್ಣೆ ಹಾಕೊಂಡು, ನೋಡಿ ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ ನಾನೀಗ ಮೆಂತ್ಯ ಸೊಪ್ಪಿನ ಚಪಾತಿಗೆ. ನೋಡಿ, ಈ ಸೈಜ್ದು 3 ಈರುಳ್ಳಿನ ಸಿಪ್ಪೆ ಸರಿದು ಇಟ್ಕೊಂಡಿದ್ದೀನಿ. ಕರಿಬೇವಿದೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ, 1/2 ಚಮಚ ಜೀರಿಗೆ ಇಟ್ಕೊಂಡಿದ್ದೀನಿ. ಈಗ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ ನಾನು ಬೆಳ್ಳುಳ್ಳಿ ಹಾಕೊಂಡು ಹುರ್ಕೊಂತ ಇದ್ದೀನಿ. ಇದು ನಾಟಿ ಬೆಳ್ಳುಳ್ಳಿ ಇರೋದ್ರಿಂದ ಫುಲ್ ಸಿಪ್ಪೆ ತೆಗಿಯಕ್ ಆಗಲ್ಲ ನಂಗೆ. ನಾನು ನಿಮಗೆ ತೋರಿಸಿರ್ಲಿಲ್ಲ, 2 ಹಸಿಮೆಣಸಿನ್ಕಾಯಿ ಆಡ್ ಮಾಡ್ಕೊಂತ ಇದ್ದೀನಿ. 4 ಪೀಸ್ ಮಾಡಿ ಹಾಕಿದ್ದೀನಿ 2 ಮೆಣಸಿನ್ಕಾಯಿನ. ಅದ್ರ ಜೊತೆಗೆ ನಾನು ಹೆಚ್ಚಿಟ್ಕೊಂಡಿರೋ ಅಂತ ಈರುಳ್ಳಿ ಫ್ರೈ ಮಾಡ್ಕೊಂತೀನಿ. ಈಗ ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಂತ ಇದ್ದೀನಿ ಈರುಳ್ಳಿ ಫ್ರೈ ಮಾಡಕ್ಕೆ. ಇವಾಗ ತೊಳೆದಿಟ್ಕೊಂಡಿರೋ ಅಂತ ಕರಿಬೇವು ಹಾಕ್ತಾ ಇದ್ದೀನಿ ಇದ್ರಲ್ಲೇ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಇದ್ರಲ್ಲೇ ತೊಳೆದು. ನೋಡಿ, ಈಗ ಅರ್ಧ ಹುರಿದಾಗಿದೆ ಈರುಳ್ಳಿನ. ಈಗ ಅರ್ಧ ಚಮಚ ಜೀರಿಗೆ ಹಾಕೊಂಡಿದ್ದೀನಿ ನಾನು. ನೋಡಿ, ಈರುಳ್ಳಿ ಚೆನ್ನಾಗಿ ಬಾಡಿದೆ, ಇಷ್ಟಾದ್ರೆ ಸಾಕು ನಮ್ಗೆ. ಇಷ್ಟು ಹುರ್ಕೊಂಡ್ರೆ ಚಟ್ನಿ ತುಂಬಾ ಚೆನ್ನಾಗಾಗುತ್ತೆ. ಸಾಕು ಇಷ್ಟು ಹುರಿದ್ರೆ. ಕೊತ್ತಂಬರಿ ತೊಳೆದಿಟ್ಕೊಂಡಿದ್ನಲ್ಲ, ಇಷ್ಟು ಕೊತ್ತಂಬರಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದೇ ಈರುಳ್ಳಿನ ಜಾರಲ್ಲಿ ಹಾಕ್ಕಂತೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಇಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಈಗ. ಇದ್ರ ಜೊತೆಗೆ ನೋಡಿ, ಒಂದು ಚಿಕ್ಕದು ಬೆಲ್ಲದ ಉಂಡೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಷ್ಟು ಇದಕ್ಕೆ 1/2 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ರುಬ್ಕೊಂಬರೋಣ ಬನ್ನಿ. ತುಂಬಾ ನೈಸಾಗಿ ರುಬ್ಬಾರ್ದು ಇದನ್ನ. ಈ ತರ ಇಷ್ಟಿಷ್ಟು ಮಾಡಿದ್ರೆ ಸಾಕು. ಚಟ್ನಿ ರೆಡಿ ಆಯ್ತು. ಈ ತರ ದಪ್ಪ ದಪ್ಪ ರುಬ್ಕೋಬೇಕು, ತುಂಬಾ ನೈಸ್ ಮಾಡಬಾರ್ದು. 3 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದಕ್ಕೆ ಇಷ್ಟು ಚಟ್ನಿ ಆಗಿದೆ. ನಿಮಿಷ ರೆಸ್ಟ್ ಆಗಿದೆ, ನಾವು ಚಟ್ನಿ ಮಾಡ್ಕೊಂಬರೋವರೆಗೂ ಇದು ರೆಸ್ಟ್ ಆಗಿದೆ. ಒಂದ್ಸತಿ ಹಿಂಗ್ ನಾದ್ಕೊಳ್ಳೋಣ ಅಷ್ಟೆ. ನೋಡಿ, ಇದು ಹೋಳಿಗೆ ಶೀಟು ನನ್ನ ಹತ್ರ ಇದಿದೆ, ಇದನ್ನು ಉಪಯೋಗಿಸ್ತಿದ್ದೀನಿ. ನಿಮ್ಮ ಹತ್ರ ಯಾವ್ದಿರುತ್ತೆ ಅದು. ಏನು ಇಲ್ಲ ಅಂದ್ರೆ ಬಾಳೆ ಎಲೆನಲ್ಲೂ ಕೂಡ ಈ ತರ ಮಾಡ್ಕೋಬಹುದು, ಅದಿನ್ನೂ ಚೆನ್ನಾಗಾಗುತ್ತೆ ಫ್ಲೇವರ್ ಎಲ್ಲ. ಪುಟ್ಟು ಸ್ವಲ್ಪ ದಪ್ಪದೊಂದು ನಿಂಬೆಹಣ್ಣು ಬರುತ್ತಲ್ಲ, ಅಷ್ಟು ದಪ್ಪ ಇಟ್ಟು ತಗೊಂಡಿದ್ದೀನಿ ಅಷ್ಟೇ. ಇದನ್ನ ಹಾಕೊಂಡು ಚಪಾತಿ ತರ ಲಟ್ಟಿಸ್ಬೇಕು ಅಂತ ಏನಿಲ್ಲ. ಲಟ್ಸಿದ್ರೆ ಹಿಟ್ಟೆಲ್ಲ ಸೇರುತ್ತಲ್ಲ, ಸ್ವಲ್ಪ ನಾರಾಗುತ್ತೆ ಚಪಾತಿ. ಈ ತರ ಮಾಡಿದ್ರೆ ಸ್ಮೂತ್ ಆಗಿರುತ್ತೆ. ನೀವು ಹೊರಗಡೆ ತಗೊಂಡು ಹೋಗೋಕ್ಕಂತೂ, ಎಲ್ಲಾರು ಪಿಕ್ನಿಕ್ ಎಲ್ಲ ಹೋಗುವಾಗ ತಗೊಂಡು ಹೋಗೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ ಮಾಡೋಕ್ಕೂ ತುಂಬಾ ಈಸಿ. ಕಾಯಕ್ಕಿಟ್ಟಿದ್ದೆ, 1/2 ಚಮಚ ಎಣ್ಣೆ ಹಾಕಿ
ನೋಡಿ, ತುಂಬಾ ಎಣ್ಣೆ ಹಾಕ್ಬೇಕಂತನೂ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಒಂದ್ಸಲ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಯ್ತು, ಪದೇ ಪದೇ ಹಾಕ್ಬೇಕಂತ ಇಲ್ಲ. ಸ್ವಲ್ಪ ಎಣ್ಣೆ ಅಥವಾ ನಿಮ್ಮ ಹತ್ರ ತುಪ್ಪ ಇದ್ರೆ ತುಪ್ಪ ಹಾಕಿದ್ರು ನಡೆಯುತ್ತೆ. ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಚಪಾತಿ ಅಂದ್ರೆ ಅಷ್ಟು ಸ್ಮೂತ್ ಆಗಿರುತ್ತೆ. ನೀವು ಸಂಜೆವರೆಗೂ ಇಟ್ರು ಹಿಂಗೆ ಇರುತ್ತೆ ಚಪಾತಿ. ಅದರಿಂದನೇ ಪಿಕ್ನಿಕ್ ಎಲ್ಲಾರು ಹೋದಾಗ ಈ ತರ ಚಪಾತಿ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿನೂ ಅಷ್ಟೇ, ನಾವು ನೀರ್ ಹಾಕಿರಲ್ಲ ಅಲ್ವಾ, 2 ದಿವಸ ಆದ್ರೂ ಈ ಚಟ್ನಿ ಹಾಳಾಗಲ್ಲ. ನೋಡಿ, ತುಪ್ಪ ಹಾಕ್ತಾ ಇದ್ದೀನಿ. ಈ ಚಟ್ನಿಗೆ ತುಪ್ಪ ಬೇಕೇ ಬೇಕು, ತುಪ್ಪ ಇದ್ರೇನೆ ರುಚಿಯಾಗದು. ಸ್ವಲ್ಪ ಖಾರ ಇರುತ್ತೆ ಅಲ್ವಾ ಚಟ್ನಿ, ಹಂಗಾಗಿ ತುಪ್ಪ ಬೇಕು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಸುಲಭವಾಗಿ ಆರೋಗ್ಯಕರವಾದಂತಹ ರುಚಿಕರವಾದಂತಹ ತಿಂಡಿನ ಎಷ್ಟು ಬೇಗ ಮಾಡ್ಬೋದು ಅಂತ. ನೀವು ಮಾಡ್ತೀರಲ್ವಾ? ಮಾಡಿ ನೋಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್.